ಬಂದ್ರ ಡಾಕ್ಟರ್ ಏನಂತ ಹೇಳಿದ್ರು? ಆ ತರ ಸಮಸ್ಯೆ ಏನೂ ಇಲ್ಲ ಅಂತಂದ್ರು. ಏನು ಸಮಸ್ಯೆ ಇಲ್ಲ ಅಂತ ಹೇಳಿದ್ರ? ಮತ್ತಿನ್ನೇನು ಸಮಸ್ಯೆ? ನಾನೇ ಒಂದು ದೊಡ್ಡ ಸಮಸ್ಯೆ ಅನಿಸ್ತಾ ಇದೆ ಅಜ್ಜಿ. ನಾನ್ ಸತ್ತು ಹೋದ್ರೆ ಎಲ್ಲ ಸರಿ ಹೋಗ್ಬಹುದು. ಡಾಕ್ಟರ್ ಹತ್ರ ಹೋದ್ರೆ ಇದಕ್ಕೊಂದು ಪರಿಹಾರ ಸಿಗ್ಬೋದು ಅಂತ ನಾನು ಅಂದ್ಕೊಂಡೆ. ಇದ್ದಿದ್ ಭರವಸೆನೂ ಹೋಯ್ತಲ್ಲೋ. ಮಾನಸಿಕ ಸಮಸ್ಯೆ ಅಲ್ಲ ಅಂದ್ಮೇಲೆ ಇನ್ನೇನ್ ಸಮಸ್ಯೆ ನಂದು? ಕೃಷ್ಣನ ನೋಡಿದಾಗ ಆಗ್ತಿರೋ ಭ್ರಮೆನ ನಾನು ಹೇಗ್ ಕಂಟ್ರೋಲ್ ಮಾಡ್ಕೊಳ್ಳಿ? ಸೇವಂತಿ, ಕಂದ, ಯಾಕೆ ಬೇಜಾರಾಗಿದ್ಯಾ? ಓ, ಅರ್ಜುನ್ ನಿನ್ಗೆ ಹೇಳ್ದಲೆ ಡಾಕ್ಟರ್ ಹತ್ರ ಕರ್ಕೊಂಡೋದ ಅಂತ ಬೇಜಾರಾ? ಸೇವಂತಿ, ನಿನ್ನ ಒಳಗಡೆ ಏನೋ ಆಗ್ತಿದೆ ಅಂತ ಗೊತ್ತು. ಆದ್ರೆ ಅದೇನು ಅಂತ ಬಾಯ್ ಬಿಟ್ಟು ಹೇಳಿದ್ರೆ ತಾನೇ ನಮಗೂ ಗೊತ್ತಾಗೋದು. ಏನಿಲ್ಲ ಸರ್, ಮೊದಲೇ ನನಗೆ ತಲೆ ನೋಯ್ತಿದೆ. ನನ್ನ ಪಾಡಿಗೆ ನನ್ನ ಬಿಟ್ಬಿಡಿ. ಹೋಗ್ಲಿ ಬಿಡೋ ಇವಳನ್ನ. ಕಂದ, ಒಂದ್ ಕೆಲ್ಸ ಮಾಡು. ಕೃಷ್ಣ ಅಶ್ವಿನ್ ಪಕ್ಕ ಮಲಗಿದಾನೆ, ಅವನ್ನ ಕರ್ಕೊಂಡೋಗಿ ನಿನ್ ಪಕ್ಕ ಮಲ್ಗಿಸ್ಕೊ. ಕೃಷ್ಣನಾ? ಯಾಕೆ? ಬೇಡ ಬಿಡಿ ಅಜ್ಜಿ, ಅವನಿವತ್ತು ಅಶ್ವಿನ್ ಜೊತೆನೆ ಮಲ್ಕೊಳ್ಳಿ. ಅಯ್ಯೋ, ಅವ್ನ್ ಮಲಗಿಲ್ಲ ಕಣೆ. ಇಷ್ಟೋ ತನಕ ಅಮ್ಮ ಬೇಕು ಅಮ್ಮ ಬೇಕು ಅಂತ ಅಳ್ತಿದ್ದ. ಅಶ್ವಿನ್ ಅವನ್ಗೆ ಸಮಾಧಾನ ಮಾಡಿ ಕರ್ಕೊಂಡು ಹೋಗಿದ್ದಾನೆ. ಹೋಗಿ ಅವನ್ನ ಕರ್ಕೊಂಡ್ ಬಾ. ಏನ್ ಬೇಡ ಬಿಡಿ ಅಜ್ಜಿ, ಇವತ್ತೊಂದಿನ ಅಲ್ಲೇ ಮಲ್ಕೊಳ್ಳಿ. ಯಾಕೆ ಬೇಡ? ಪಾಪ ಮಗುಗೂ ಆಸೆ ಇರಲ್ವಾ ಅಪ್ಪ ಅಮ್ಮನ ಜೊತೆ ಮಲ್ಕೋಬೇಕು ಅಂತ? ಅಯ್ಯೋ, ನನಗೆ ಸುಸ್ತಾಗ್ತಿದೆ ಸರ್, ನಾನು ಹೋಗಿ ಮಲ್ಕೋತೀನಿ. ಸರಿ ಬಿಡು, ನಾನು ಹೋಗಿ ಕರ್ಕೊಂಡು ಬರ್ತೀನಿ. ಬೇಡ, ನೀವು ಕರ್ಕೊಂಡು ಬರಬೇಡಿ. ಯಾಕೆ? ಯಾಕೆ ಅಂದ್ರೆ ಅವನು ಒದ್ದಾಡ್ತಾನೆ ಸರ್. ನನಗೆ ಜಾಗ ಸಾಕಾಗಲ್ಲ, ನೆಮ್ಮದಿಯಾಗಿ ನಿದ್ದೆ ಮಾಡೋಕ್ಕೂ ಬಿಡಲ್ಲ. ಸೇವಂತಿ, ಏನು ಅಂತ ಮಾತಾಡ್ತಾ ಇದ್ದೆ ನೀನು? ಪಾಪ ಕಣೆ ಮಗು, ಬೆಳಿಗ್ಗೆಯಿಂದ 100 ಸಲ ಕೇಳಿದಾನೆ, ಅಮ್ಮ ಎಲ್ಲಿ ಅಮ್ಮ ಎಲ್ಲಿ, ಯಾವಾಗ ಬರ್ತಾರೆ ಅಂತ. ಆ ಮಗು ತಾಯಿ ಕಣೆ ನೀನು. ಬಂದಿದ ತಕ್ಷಣ ಮಗು ಹತ್ರ ಹೋಗಿ ಅವನ್ನ ಮುದ್ದಾಡಿ ಅವನ ಜೊತೆ ಸ್ವಲ್ಪ ಸಮಯ ಕಳಿಬೇಕಲ್ವಾ ನೀನು? ನನಗೂ ಅದೆಲ್ಲ ಆಸೆ ಇದೆ ಅಜ್ಜಿ, ಆದ್ರೆ ನನ್ನ ಮನಸ್ಥಿತಿ ಅದಕ್ಕೆ ಸಹಕಾರ ಕೊಡ್ತಾ ಇಲ್ಲ. ಇನ್ನು ಏನ್ ಯೋಚನೆ ಮಾಡ್ತಿದ್ಯಾ? ಹೋಗಿ ಕೃಷ್ಣನ್ನ ಕರ್ಕೊಂಡ್ ಬಾ. ಅಜ್ಜಿ ಪ್ಲೀಸ್, ನನ್ನ ತಲೆ ತಿನ್ಬಿಡಿ, ಸುಮ್ನೆ ನನಗೆ ಹಿಂಸೆ ಕೊಡ್ಬೇಡಿ. ಏನೇ ನೀನು? ಕೃಷ್ಣನ್ನ ಕರ್ಕೊಂಡ್ ಬಾ ಅಂದ್ರೆ ನಿನ್ಗೆ ಹಿಂಸೆನೇನೆ? ಕೃಷ್ಣ 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 ಅದ್ ಬಿಟ್ಟರೆ ನನ್ಗೆ ಬೇರೆ ಲೈಫೇ ಇಲ್ವಾ? ಯಾವಾಗ್ಲೂ ಕೃಷ್ಣನ್ ಹಿಂದೆನೆ ಸುತ್ತಾ ಇರ್ಬೇಕಾ? ನನಗೂ ರೆಸ್ಟ್ ಅನ್ನೋದು ಬೇಡ್ವಾ?